ಹಲೋ ಗೈಸ್, ನಾನು ಇವತ್ತು ಎಣ್ಣೆ ಬದನೆಕಾಯಿ ಮಾಡ್ತಾಯಿದ್ದೀನಿ. ಮೊದಲು ಒಂದು ಬದನೆಕಾಯಿಗೆ ತುಂಬುವುದಕ್ಕೆ ಮಸಾಲ ಮಾಡ್ತಾಯಿದ್ದೀನಿ. ಅದಕ್ಕೆ 1 ಸ್ಪೂನ್ ಜೀರಿಗೆ, 1 ಕಪ್ ಶೇಂಗಾ, ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟು ಅರಿಶಿನ, ಸ್ವಲ್ಪ ಹುಚ್ಚೆಳ್ಳು ಪುಡಿ, ಸ್ವಲ್ಪ 1-2 ಸ್ಪೂನು ಹುರಿದ ಎಳ್ಳಿನ ಪುಡಿ, ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಕರಿಬೇವು ಸ್ವಲ್ಪ, ಬೆಲ್ಲ ಸ್ವಲ್ಪ, ಎಲ್ಲ ಸೇರಿ ಮಿಕ್ಸಿಯಲ್ಲಿ ರುಬ್ಬಬೇಕು. ಇದಕ್ಕೆ ಇವಾಗ ಖಾರ ಹಾಕಿ ಇನ್ನೊಂದು ಸಲ ಮಿಕ್ಸಿ ಮಾಡಬೇಕು. ನಿಮಗೆ ಎಷ್ಟು ಖಾರ ಬೇಕು ಅಷ್ಟು ಹಾಕ್ಕೊಳ್ಳಿ. ನನಗೆ 1/4 kg ಬದನೆಕಾಯಿ ಮಾಡ್ತಾಯಿದ್ದೀನಿ, 2 ಸ್ಪೂನ್ ಖಾರ ಹಾಕಿದ್ದೀನಿ ನಾನು. ಇದು ರುಬ್ಬಿರುವ ಮಸಾಲ ಈ ಥರ ಗಟ್ಟಿಯಾಗಿರಬೇಕು. ಬದನೆಕಾಯಲ್ಲಿ ತುಂಬಬೇಕಲ್ವ, ಗಟ್ಟಿ ಇರಬೇಕು. ನೀರಾದರೆ ಹೊರಗಡೆ ಬಂದ್ಬಿಡುತ್ತೆ ಅದು. 1-2 ಸ್ಪೂನು ಹುಣಸೆ ಹಣ್ಣಿನ ರಸ. ಇವಾಗ ಬದನೆಕಾಯಿ ತಗೊಂಡು 4 ಹೋಳು ಮಾಡಬೇಕು. ದೊಡ್ಡದಿದ್ದರೆ 6 ಮಾಡ್ಕೊಳ್ಳಿ, ಚಿಕ್ಕದಿದ್ದರೆ 4. ನಾನು ಚಿಕ್ಕ ತೊಗೊಂಡಿದ್ದೀನಿ. ಈ ಥರ ಕಟ್ ಮಾಡಿ ಉಪ್ಪಿನ ನೀರಲ್ಲಿ ಹಾಕಬೇಕು. ಇವಾಗ ಕಟ್ ಮಾಡಿದ್ದಾಗಿದೆ. ಇದಕ್ಕೆ ರುಬ್ಬಿದ ಮಸಾಲೆಯನ್ನು ಬದನೆಕಾಯಿ ಒಳಗಡೆ ಸ್ಟಫ್ ಮಾಡಬೇಕು, ತುಂಬಬೇಕು. ಚೆನ್ನಾಗಿ ತುಂಬಿ ಈ ಥರ ಪ್ರೆಸ್ ಮಾಡಬೇಕು. ಹೀಗೆ ಎಲ್ಲ ಬದನೆಕಾಯಿಗೆ ತುಂಬಿ ಕೈಲೇ ತುಂಬಿ, ಚಮಚಲೆ ತುಂಬಿದ್ರೆ ಒಳಗಡೆ ಹೋಗಲ್ಲ ಅದು. ಪ್ರೆಸ್ ಮಾಡಿ ಒಳಗಡೆ ಹೋಗ್ಬೇಕದು. ಇವಾಗ ಬದನೆಕಾಯಿಯನ್ನು ತುಂಬಿದ್ದು ಆಗಿದೆ. ಇವಾಗ ಒಲೆ ಹತ್ತಿಸಿ ಬಾಣಲೆ ಇಡಬೇಕು. ಇಟ್ಬಿಟ್ಟು ಇದಕ್ಕೆ ಎಣ್ಣೆ ಜಾಸ್ತಿ ಬೇಕು. ಸ್ವಲ್ಪ 1-5-6 ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ. 1/4 kg ಬದನೆಕಾಯಿಗೆ ಹಾಕಿ ಎಣ್ಣೆ ಬಿಸಿ ಆದಮೇಲೆ, ಎಣ್ಣೆ ಕಾದಿದೆ, ಅದಕ್ಕೆ ಈರುಳ್ಳಿ, ಈರುಳ್ಳಿ ಹಾಕಿದ ಮೇಲೆ ಸ್ವಲ್ಪ ಅರಿಶಿನ, ಒಂದು ಅರ್ಧ ಸ್ಪೂನ್ ಆಗಷ್ಟು ಖಾರದ ಪುಡಿ, ಮತ್ತೆ ಚೆನ್ನಾಗಿ ಕೈ ಆಡಿಸಿ ಈ ತುಂಬಿದ ಮಸಾಲೆ ಬದನೆಕಾಯನ್ನು ಎಣ್ಣೆಯಲ್ಲಿ ಮುಚ್ಚಿ 10 ನಿಮಿಷ ಬೇಯಿಸಬೇಕು. ಮೆತ್ತಗಾಗುವವರೆಗೆ ಪದೇ ಕೈ ಆಡಿಸ್ಬಾರ್ದು. ಹಾಕಿ ಬಿಟ್ಬಿಡ್ಬೇಕು. ಹಾಗೆ ಸಣ್ಣ ಉರಿ ಇಟ್ಟು ಬಿಟ್ಟರೆ ಬೇಗ ಬೇಯುತ್ತೆ. ಕುಕ್ಕರಲ್ಲೇ ಹಾಕಿ ಮಾಡಿದರೂ ಆಗುತ್ತೆ, ಒಂದೇ ಬಿಸಿಲು ಕುಕ್ಕರಲ್ಲಿ ಹಾಕಿದರೆ. ಇವಾಗ ನೋಡಿ ಬದನೆಕಾಯಿ ಎಣ್ಣೆ ಬಿಟ್ಟುಕೊಂಡಿದೆ. ಇವಾಗ ಆಗಿದೆ ಅಂತ ಅರ್ಥ ಮಸಾಲ. ಅದಕ್ಕೆ ಸ್ವಲ್ಪ ಉಳಿದ ಮಸಾಲನ ಸೇರಿಸ್ತಾ ಇದ್ದೀನಿ. ಬದನೆಕಾಯಿ ತುಂಬ ಉಳಿದ ಮಸಾಲ
ತೋರಿಸಿಲ್ಲ ಮನೆಗೆ ಸ್ವಲ್ಪ ಉಳಿದಿತ್ತು ಮಸಾಲ, ಚಪಾತಿಗೂ ಬರ್ತದೆ ರಸ ಇದ್ದರೆ, ಬೇಡ ಅಂದರೆ ಸ್ಕಿಪ್ ಮಾಡಿ ನೀವು. ಅದಕ್ಕೆ ರುಬ್ಬಿದ್ದು ಸ್ವಲ್ಪ ಮಿಕ್ಸಿದು ನೀರಿತ್ತು, ಅದನ್ನು ಹಾಕ್ತಾಯಿದ್ದೀನಿ. ಬದನೆಕಾಯಿನೂ ಜಾಸ್ತಿ ಅಳ್ಳಾಡಿಸ್ಬಾರ್ದು, ಅಳ್ಳಾಡಿಸಿದ್ರೆ ಮಸಾಲೆ ಎಲ್ಲ ಹೊರಗಡೆ ಆಚೆ ಬಂದ್ಬಿಡುತ್ತೆ. ಅದು ಹಾಕಿ ಒಂದೇ ನಿಮಿಷ ಬೇಯಿಸ್ಬಿಟ್ಟು ನೋಡಿ ಬದನೆಕಾಯಿ ಬೆಂದಿದೆ ಇವಾಗ. ಇವಾಗ ಎಣ್ಣೆ ಬದನೆಕಾಯಿ ರೆಡಿ. ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದೆ. ನಿಮಗೆ ಬೇಕಾದರೆ ಹಾಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡಿ. ಎಣ್ಣೆ ಬದನೆಕಾಯಿ ರೆಡಿ.